ವಯನಾಡು ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ ಈಗ 176ಕ್ಕೆ ಏರಿಕೆಯಾಗಿದೆ. ಘೋರ ದುರಂತದ ಸ್ಥಳದಲ್ಲಿ ತೀವ್ರಗೊಂಡಿದೆ ಈಗ ಶೋಧ ಕಾರ್ಯ. 3000 ಜನರನ್ನ ಈಗಾಗಲೇ ಅಲ್ಲಿಂದ ರಕ್ಷಣೆ ಮಾಡಿ ಕಾಳಜಿ ಕೇಂದ್ರಗಳಿಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಸೊ ವಯನಾಡು ಭೂಕುಸಿತದಲ್ಲಿ ಈಗ ಸಾವಿನ ಸಂಖ್ಯೆ ಏರಿಕೆಯಾಗಿರುವಂಥದ್ದು 176ಕ್ಕೆ. ಘೋರ ದುರಂತದ ಸ್ಥಳದಲ್ಲಿ ಶೋಧ ಕಾರ್ಯ ಕೂಡ ಈಗ ತೀವ್ರಗೊಂಡಿದೆ. ಈಗಾಗಲೇ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಪಕ್ಕದಲ್ಲೇ ಮಾಡಿರುವಂತಹ ಕಾಳಜಿ ಕೇಂದ್ರಗಳಿಗೆ ಈಗ ಕಳುಹಿಸಲಾಗ್ತಾ ಇದೆ. ಸುಮಾರು 3 ಜನರನ್ನ ಈಗ ಶಿಫ್ಟ್ ಮಾಡಿದ್ದಾರೆ. 1000ಕ್ಕೂ ಹೆಚ್ಚು ಜನರನ್ನ ಈಗ ರಕ್ಷಣಾ ತಂಡಗಳು ಕೂಡ ರಕ್ಷಣೆ ಮಾಡಿವೆ. ಸೇನೆ, ವಾಯುಪಡೆ, ನೌಕಾಪಡೆ ಮತ್ತು NDRF ಜೊತೆಯಲ್ಲಿ ಕಾರ್ಯಾಚರಣೆ ಮಾಡ್ತದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಕೈ ಜೋಡಿಸಿದ್ದಾರೆ. ವಯನಾಡು ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಡೀತಾ ಇರುವಂತಹ ಪರಿಹಾರ ಕಾರ್ಯಾಚರಣೆ. ಈಗ ಸದ್ಯಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಸದ್ಯಕ್ಕೆ ಇವರಿಗೆ ಲೆಕ್ಕಕ್ಕೆ ಸಿಗ್ತಾ ಇರುವಂಥದ್ದು ಮೃತದೇಹಗಳು ಹೇಗೆ ಒಂದೊಂದಾಗಿ ಲಭ್ಯವಾಗ್ತಾ ಇದೆಯೋ, ತೆಗಿತಾ ಇದ್ದಾರೋ ಅದನ್ನ ಆಧರಿಸಿ ಸಾವನ್ನಪ್ಪಿರೋರ ಸಂಖ್ಯೆ ಇಷ್ಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಷ್ಟೋ ಜನ ಇನ್ನೂ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದಾರೆ. ಅವ್ರು ಏನಾಗಿದ್ದಾರೆ, ಎತ್ತಾ ಇದ್ದಾರೆ, ಎಲ್ಲಿದ್ದಾರೆ, ಯಾವುದ್ರ ಬಗ್ಗೆನೂ ಕೂಡ ಇನ್ನೂ ಮಾಹಿತಿ ಇಲ್ಲ. ಸೊ ಹಾಗಾಗಿ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ ಪ್ರಕಾರ 176ಕ್ಕೆ ಈಗ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಇನ್ನೂ ಜಾಸ್ತಿ ಆಗುವಂತಹ ಲಕ್ಷಣಗಳೀಗ ಕಾಣಿಸ್ತಾ ಇವೆ. ಬೆಳಗ್ಗೆಯಿಂದಲೂ ಕೂಡ ಪರಿಹಾರ ಕಾರ್ಯಾಚರಣೆಯ ಬಗ್ಗೆ ನಾವು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. TV9 ಕೂಡ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ. ಅಲ್ಲೇ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ, ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇರಳದ ಒಂದೊಂದು ದೃಶ್ಯಗಳು ಕೂಡ ಮನ ಕಲಕುವಂತಿದೆ. ಕೆಸರುಮಯವಾಗ್ಬಿಟ್ಟಿದೆ. ಮನೆ ಹೊರಗಡೆ ಕುಟುಂಬದ ಒಂದು ಫೋಟೋ ಕೂಡ ಸಿಕ್ಕಿರುವಂಥದ್ದು. ಕೆಸರುಮಯವಾಗಿರುವಂತಹ ಮನೆ ಹೊರಗೆ ಒಂದು ಮೊಮೆಂಟೋ ಪತ್ತೆಯಾಗಿದೆ. ಮನೆ ಅಂತೂ ಸರ್ವನಾಶ ಆಗ್ಬಿಟ್ಟಿದೆ. ಆದರೆ ಆ ಮನೆ ಮಂದಿಯ ಒಂದು ಫೋಟೋ ಸಿಕ್ಕಿದೆ ಆ ಕೆಸರಿನಲ್ಲಿ. ಅದು ನಿಜಕ್ಕೂ ನೋಡಿದ್ರೆ ಎಂಥವ್ರಿಗೂ ಬೇಸರ ಆಗುತ್ತೆ. ನೋಡಿ, ಇದು ಮನೆ. ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ ಇದ್ರೊಳಗಿದ್ದಂಥವ್ರು ಎಲ್ಲರೂ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದರೆ ಆ ಮನೆಯಲ್ಲಿ ಇದ್ದಂಥ ಒಂದು ಮೊಮೆಂಟೋ ಹೊರಗಡೆ ಇದೆ. ಆ ಫೋಟೋ ನೋಡಿ, ಒಳಗಡೆ ಇನ್ನೂ ಗಡಿಯಾರ ಅಂತೂ ಟೈಮ್ ತೋರಿಸ್ತಾನೇ ಇದೆ. ಗಡಿಯಾರ ನಡೀತಾ ಇದೆ. ಆದರೆ ಇಲ್ಲಿ ಬದುಕಿದ್ದಂಥವರ ಜೀವನದ ಗಡಿಯಾರ ಮಾತ್ರ ನಿಂತು ಹೋಗ್ಬಿಟ್ಟಿದೆ. ಇದು ಒಂದು ಚಿಕ್ಕ ಫ್ಯಾಮಿಲಿ, 3 ಜನ ಇದ್ದಂಥ ಒಂದು ಫ್ಯಾಮಿಲಿ. ನೋಡಿ, ಆ ಫೋಟೋ ಕೂಡ ನೋಡ್ಬೋದು ನಾವು. ಹೊರಗಡೆ ಇದೆ ಒಂದು ಮೊಮೆಂಟೋ ಕೂಡ ಇದೆ. ಪಾಪ ಯಾವುದೋ ಒಂದು ಕಾಂಪಿಟೇಷನ್ನಲ್ಲಿ ಆ ಮಗು ಗೆದ್ದು ಬಂದಿದ್ದು ಅನ್ಸುತ್ತೆ. ಅದರ ಒಂದು ಮೊಮೆಂಟೋ ಜೊತೆಗೆ ಮನೆ ಒಳಗಡೆ ಇರುವಂಥ ಒಂದು ಗಡಿಯಾರ ಎಲ್ಲವೂ ಕೂಡ ಈಗ ಅಲ್ಲಿ ಆದಂಥ ಒಂದು ಘೋರ ದುರಂತವನ್ನು ಸಾರಿ ಹೇಳ್ತಾ ಇವೆ. ಇದು ಕೇರಳದ ಪರಿಸ್ಥಿತಿ. ಕೇರಳದ ವಯನಾಡಿನಲ್ಲಿ ಕಂಡು ಬರ್ತಾ ಇರುವಂತಹ ಪರಿಸ್ಥಿತಿ. ಈ ಗುಡ್ಡದ ಭೂತದ ದುರಂತಕ್ಕೆ ಈಗಾಗಲೇ 176ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ.